ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಯಾವಾಗಲೂ ನಾವು ಯಂಗ್ ಆಗಿ ಕಾಣಿಸ್ಬೇಕು, ಎನರ್ಜೆಟಿಕ್ ಆಗಿರಬೇಕು, ಯಾವಾಗಲೂ ನಮಗೆ ಫ್ರೆಶ್ ಫೀಲ್ ಆಗಬೇಕು. ಹಾಗಾದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಯಾವಾಗಲೂ ನಮ್ಮ ಬಾಡಿ ಮೈಂಡ್ ನಮ್ಮ ಸೋಲನ್ನು ನಾವು ನರಿಷ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹೆಂಗಪ್ಪ ನರಿಷ್ಮೆಂಟ್ ಮಾಡ್ಕೊಳ್ಳೋದು ಅಂತಂದರೆ, ಅರ್ಲಿ ಮಾರ್ನಿಂಗ್ ಎದ್ದು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಡಿಟಾಕ್ಸಿಫಿಕೇಷನ್ ಜ್ಯೂಸನ್ನು ಕುಡಿಬೇಕು. ಯಾಕಂದರೆ ಇಂಟರ್ನಲ್ ಕ್ಲೆನ್ಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಷ್ಟೆಲ್ಲ ಆದಮೇಲೆ ನಾವು ಸ್ವಲ್ಪ ನಮಗೋಸ್ಕರ ಟೈಮನ್ನು ತಗೊಂಡು ಒಂದು ಮೆಡಿಟೇಷನ್ ಮಾಡೋದಾಗಿರ್ಬೋದು ಅಥವಾ ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಯಾವುದಾದ್ರೂ ಒಂದು ಯೋಗಾಭ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ರೆ ಅದು ನಮ್ಮ ಹೆಲ್ತ್ಗೆ ಸಹಾಯ ಮಾಡ್ತವೆ. ಇಷ್ಟೆಲ್ಲ ಆದಮೇಲೆ ನಾವು ಸ್ವಲ್ಪ ದೇವರಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದು ಕೂಡ ಒಂದು ಒಳ್ಳೆ ಕೆಲಸ. ಸೂರ್ಯನಿಗೆ ಅರ್ಲಿ ಮಾರ್ನಿಂಗ್ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ನಾವು ಎದ್ದು ಕೋಲ್ಡ್ ಬ್ರೀಸಲ್ಲಿ ಅಡ್ಡಾಡೋದ್ರಿಂದ, ಗಿಡ ಮರಗಳನ್ನು ಟಚ್ ಮಾಡೋದ್ರಿಂದ ಅದು ಒಂದು ನಮಗೆ ಒಂದು ಫೀಲ್ ಸಿಗುತ್ತೆ. ಕೋಲ್ಡ್ ಅದು ನಮ್ಮ ಸ್ಕಿನ್ನಿಗೆ ತಾಕಿದಾಗ ಒಂದು ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಕಾಮ್ನೆಸ್ ಫೀಲ್ ಆಗುತ್ತೆ. ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ಆ ರೀತಿ ಮಾಡೋದ್ರಿಂದ ನಮಗೆ ಮೈಂಡಿಗೆ ಒಂದು ಫ್ರೆಶ್ ಅನುಭವ ಆಗ್ತೈತಿ. ಅದಷ್ಟೆಲ್ಲ ಆದಮೇಲೆ ನಾವು ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ ಆಗಲಿ ನಾವು ಒಂದು ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಆ ರೀತಿ ವಾಕ್ ಮಾಡೋದ್ರಿಂದ ನಮಗೆ ಆ್ಯಕ್ಟಿವಿಟಿಗಳನ್ನು ಮಾಡೋದ್ರಿಂದ ನಾವು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗ್ತೈತಿ. ಒಂದು 30 ಮಿನಿಟ್ಸ್ ಆದರೂ ನಾವು ಅಟ್ಲೀಸ್ಟ್ ದಿನದಲ್ಲಿ ಮಾರ್ನಿಂಗ್ ಆದರೂ ಈವ್ನಿಂಗ್ ಆದರೂ ವಾಕ್ ಮಾಡಬೇಕು. ಆಮೇಲೆ ಏನಾದರೂ ಸ್ವಲ್ಪ ನಮಗೇನಾದರೂ ಪ್ಲಾನಿಂಗ್ಸ್ ಇದ್ದರೆ, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, ಇವಾಗ ಏನು ಮಾಡಬೇಕು ಅಂತ ಏನಾದರೂ ಇದ್ದರೆ ಅವುಗಳನ್ನು ನಾವು ಒಂದು ಡೈರಿಯಲ್ಲಿ ನೋಟ್ಸ್ ಥರ ಮಾಡಿ ಅದನ್ನು ಬರ್ಕೊಂಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಷ್ಟೆಲ್ಲ ನಾವು ಹೆಲ್ದಿ ಹ್ಯಾಬಿಟ್ಸನ್ನು ಬೆಳೆಸ್ಕೊಂಡಾಗ ನಮಗೆ ತುಂಬಾ ಒಂಥರ ಒಳ್ಳೇದು ಫೀಲ್ ಅನಿಸುತ್ತೆ. ಮತ್ತು ದಿನಕ್ಕೊಂದು ಒಳ್ಳೆ ಕೆಲಸ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೋದು. ನೀವು ಗಿಡಗಳಿಗೆ ನೀರು ಹಾಕೋದಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ಗಳು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವ್ರಿಗೆ ಸೊಲ್ಯೂಷನನ್ನು ನಾವು ಹುಡ್ಕೋದಿರ್ಬೋದು. ಆಮೇಲೆ ಗಿಡ ನಾಯಿ ಮರಿಗೆ ಅಥವಾ ಬೆಕ್ಕಿನ ಮರಿಗಳಿಗೆಲ್ಲ ಏನಾದರೂ ಊಟ ಹಾಕೋದಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದಿರ್ಬೋದು, ಅಥವಾ ಅಡುಗೆ ಮನೆಯಲ್ಲಿ ಯಾರಿಗಾದರೂ ಸಹಾಯ ಮಾಡೋದಿರ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಆ ಹ್ಯಾಪಿನೆಸ್ ಇಡೀ ದಿನ ನಮಗಿರೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ನಾವು ಏನು ಮಾಡಬೇಕು, ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡಬೇಕು, ರೂಢಿ ಮಾಡ್ಕೋಬೇಕು. ಹೆಲ್ದಿ ತಿನ್ನೋದನ್ನು ಹ್ಯಾಬಿಟ್ಸ್ ಮಾಡ್ಕೋಬೇಕು. ಇದು ಎಲ್ಲ ನಂದು ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.